ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಒಂದೇ ಒಂದು BGM ಒಂದು ಕ್ಲಿಪ್ ಹಾಕಿಬಿಡ್ತೀನಿ, ಹೋಗಿ ನೋಡ್ಕೊ ಬಂದ್ಬಿಡಿ, ಆಮೇಲೆ ರಿವ್ಯೂ ಶುರು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಫಿಷಿಯಲ್ ಪವನ್ ಪವರ್ ಕೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವನ್. ಎಲ್ಲರಿಗೂ ನಮಸ್ಕಾರ. ಸುಮಾರು ವರ್ಷಗಳಿಂದ ಕೋಮಲ್ ಸರ್ ಅವರು ಸಿನಿಮಾಗೆ ತುಂಬ ದೂರ ಆಗಿ ಮತ್ತೆ ಬೆಳ್ಳಿ ಪರದೆಗೆ ನಮ್ಮನ್ನು ಮನರಂಜಿಸೋಸ್ಕರ ಸಿದ್ಧ ಆಗಿದ್ದಾರೆ. ಸೊ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕೋಣದ ಟೀಸರ್ ನೋಡಿದ್ವಿ, ತುಂಬ ಖುಷಿ ಆಯಿತು. ಇನ್ನೊಂದೇನಂತಂದರೆ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ತನಿಷಾ ಕುಪ್ಪಂಡ ಅವರು, ಹಾಗೇನೆ ಕಾರ್ತಿಕ್ ಕಿರಣ್ ಅವರು, ರವಿ ಕಿರಣ್ ಅವರು. ಸೊ ಇವರ ಪ್ರೊಡಕ್ಷನ್ನಲ್ಲಿ ಈ ಸಿನಿಮಾ ಬರ್ತಾ ಇದೆ. ಸೊ ಸಿನಿಮಾದ ಟೀಸರ್ ನೋಡಿದ ಮೇಲೆ ಒಂದು ಕ್ಯೂರಿಯಾಸಿಟಿ ಹುಡ್ಕೊಳ್ಳೋಕೆ ಶುರುವಾಗುತ್ತೆ. ಯಾಕೆ ಅಂತಂದರೆ ಈ ಸಿನಿಮಾದಲ್ಲಿ ಮೇನ್ ಬೇಸ್ ಆಗಿ ತೋರಿಸಿರೋದು ಒಂದು BGM ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸೊ ಎಲ್ಲರೂ ಕೂಡ ಆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರೋದೆ ವಾಟ್ ಆ BGM ಅಂತ. ಇನ್ನು ಈ ಸಿನಿಮಾದಲ್ಲಿ ಕೋಮಲ್ ಅವರು ಮಂತ್ರವಾದಿಯಾಗಿ ಒಂದು ಕಾಣಿಸ್ಕೊಂಡಿದ್ದಾರೆ. ಸೊ ಒಂದು ಡಾರ್ಕ್ ಕಾಮಿಡಿ ಸಿನಿಮಾ ಇದಾಗಿದ್ದು ಆದಷ್ಟು ಬೇಗ ತೆರೆಗೆ ಬರಲಿದೆ ಅಂತ ಸಿನಿಮಾದ ಟೀಮ್ ಸುದ್ದಿಗೋಷ್ಠಿಯಲ್ಲಿ ಹೇಳಲಾಗಿದೆ. ಈ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರೋದು ಶಶಾಂಕ್ ಶೇಷಗಿರಿ ಅಂತ. ಸೊ ನನಗೂ ಕೂಡ ಗೊತ್ತಿಲ್ಲ, ಅವ್ರನ್ನ ನೋಡಿಲ್ಲ ನಾನು ಆ್ಯಕ್ಚುಲಿ. ಸೊ ಇವರ ಒಂದು ಕೈ ಚಳಕ ಏನಿದೆ ಇದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಅದು ಜನರನ್ನು ಇನ್ನೂ ಹೆಚ್ಚು ಆಕರ್ಷಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಹೊಡೆದ್ರೆ ಬೆಟ್ಟನೇ ಹೊಡಿಬೇಕು ಅಂತ ಸೊ ಇವರು ಸಡನ್ನಾಗಿ ಬಂದರು. ಓಕೆ, ಅದರಲ್ಲೂ ಇನ್ನೊಂದೇನು ಹೇಳಬೇಕಂತಂದರೆ ಈ ಸಿನಿಮಾ ಬಂದ್ಬಿಟ್ಟು ಪ್ಯಾನ್ ಇಂಡಿಯಾ, ಸುಮಾರು 5 ಭಾಷೆಗಳಲ್ಲಿ ಬರ್ತಾ ಇದೆ ಕೋಣ ಸಿನಿಮಾ. ಇದು ಅವರಿಗೆ ಕಮ್ಬ್ಯಾಕ್ ತರಲಿ ಅನ್ನೋದು ನಮ್ಮೆಲ್ಲರ ಒಂದು ಆಶೆ. ಇದೊಂದು ಸ್ವಲ್ಪ ಟ್ರೆಂಡ್ ಆಗಿಬಿಟ್ಟಿದೆ ಸಿನಿಮಾಗಳಲ್ಲಿ ಪ್ರಾಣಿಗಳನ್ನು ಬಳಸ್ಕೊಂಡು ಸಿನಿಮಾ ಮಾಡೋದು. ಸೊ ಕಾಂತಾರದಲ್ಲಿ ವರ ಬಳಸ್ಕೊಂಡು, ಪ್ರಜ್ವಲ್ ದೇವರಾಜ್ ಅವರ ಒಂದು ಸಿನಿಮಾದಲ್ಲಿ ಕೋಣ, ಅಲ್ಲೊಂದು ಕರಾವಳಿ ಅಂತ ಸಿನಿಮಾದಲ್ಲಿ ಅದೊಂದು ಪ್ರಾಣಿನ ಬಳಸ್ಕೊಂಡು ಇದೊಂದು ಫುಲ್ ಟ್ರೆಂಡ್ ಆಗಿಬಿಟ್ಟಿದೆ. ಸೊ ನೋಡುವ ಮುಂದೆ ಏನಾಗ್ತದೆ ಅಂತ. ಕೋಣದ ಟೀಸರ್ ರಿಲೀಸ್ ಆಗಿದೆ, ಯಾರು ನೋಡಿಲ್ಲ ದಯವಿಟ್ಟು ಈಗಲೇ ನೋಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ, ತುಂಬ ಚೆನ್ನಾಗಿದೆ. ಸೊ ದಯವಿಟ್ಟು ಈಗಲೇ ಟೀಸರ್ನ ನೋಡಿ, ಡಿಸ್ಕ್ರಿಪ್ಷನಲ್ಲಿದೆ. ಥ್ಯಾಂಕ್ ಯು, ನಮಸ್ಕಾರ.